ನಾಗವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರುಚಿಯಾದ ರವೆ ಪಲಾವ್ ಮಾಡುವಂಥ ವಿಡಿಯೋ ನೋಡಿ. ವೆಜಿಟೇಬಲ್ಸು ಬೀನ್ಸ್ ಎಲ್ಲ ತಗೊಂಡಿದ್ದೀನಿ. ನೌಕೋಲು ಒಂದು ದೊಡ್ಡ ಗಾತ್ರದ ನೌಕೋಲು ತಗೊಂಡಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು ನೌಕೋಲು ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಮಟ್ಟಕ್ಕೆ ಬೇಯ್ದರೆ ಸಾಕು. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಬಟಾಣಿನೂ ಹಾಕಿದ್ದೀನಿ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ, ಟೊಮೊಟೊ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ನಾಟಿ ಕೊತ್ತಂಬರಿ ಸೊಪ್ಪು, ಬನ್ನಿ ನೋಡೋಣ. ನೋಡಿ, ರವೆ ತಗೊಂಡಿದ್ದೀನಿ 1 kg ಆಗೋಷ್ಟು. ಬನ್ನಿ ಮಾಡೋಣ ಯಾವ ರೀತಿ ಉಪ್ಪಿಟ್ಟು ಪಲಾವ್ ಮಾಡೋದು, ರವೆ ಪಲಾವು ಅಂತ ನಾನು ತೋರಿಸ್ತೀನಿ. ನೋಡಿ, ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಪಟ ಅಂದಿದ ತಕ್ಷಣ ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿನ ಅದಕ್ಕೆ ಸೇರಿಸ್ಕೊಬೇಕು. ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಪಲಾವ್. ಈ ರೀತಿ ಮಾಡಿದ್ರೆ, ರವೆ ಉಪ್ಪಿಟ್ಟು ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಪಲಾವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ತುಂಬಾ ಇಷ್ಟ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕಿಂತ ಮುಂಚೆನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೋಡಿ, ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ಈಗ ಬೇಯಿಸಿರುವಂಥ ತರಕಾರಿನ ಇದ್ರ ಜೊತೆಯಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಅಂತ ಹೇಳೋದಿಲ್ಲ, ಜಾಸ್ತಿ ಹಾಕ್ತೀನಿ. ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಕಣ್ಣಿಗೆ ಒಳ್ಳೆಯದು ಅಂತ. ಚೆನ್ನಾಗಿ ಸ್ವಲ್ಪ ಫ್ರೈ ಆಯಿತು. ನೋಡಿ, ಫ್ರೈ ಆಗಿದೆ. ಈಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಈಗ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ತರಕಾರಿನ ಕೂಡ ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು ನೀರನ್ನು ಕ್ವಾಂಟಿಟಿ ಇಟ್ಕೊಳ್ಳೋಣ. ನೋಡಿ, ನೀರು ಕುದಿಯಿದೆ. ಈಗ ರವೆನ ಸೇರಿಸ್ಕೊಳ್ಳೋಣ. ಕೈ ಬಿಡ್ದ ಹಾಗೆ ರವೆನ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪಲಾವ್ ಎಲೆ ಎಲ್ಲ ನೋಡಿ. ನೋಡಿ, ಕಲಿಸ್ತಾ ಇರಬೇಕು ಕೈ ಬಿಡ್ದಾಗೆ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡ್ಬೋದು, ಮೊಳಕೆ ಕಟ್ಟಿರುವಂಥ ಬಟಾಣಿ ಮತ್ತು ನಾನು ತರಕಾರಿ ಬೀನ್ಸು, ಕ್ಯಾರೆಟು, ನೌಕೋಲನ್ನ ಸೇರಿಸ್ಕೊಂಡಿದ್ದೀನಿ. ಬ್ಯಾಚುಲರ್ಗಳಿಗೆಲ್ಲ ತುಂಬಾ ಈಸಿ ಫುಡ್ ಅಂತ ಹೇಳ್ಬೋದು. ಬ್ಯಾಚುಲರ್ಗೆಲ್ಲ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಆಗುತ್ತೆ ಇದೆಲ್ಲನೂ.
ಕಂಪ್ನಿಗಳಿಗೆ ಕೆಲಸಕ್ಕೆ ಹೊರಗಡೆ ಹೋಗೋರಿಗೆ ಅರ್ಜೆಂಟಾಗಿ ಟಿಫಿನ್ ಬೇಕು ಅಂತಂದರೆ ಈ ರೀತಿ ಮಾಡ್ಕೊಬೋದು. ಅತಿ ಸುಲಭವಾಗಿ ಮಾಡುವಂತಹದ್ದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಉಪ್ಪಿಟ್ಟು ಮಾಡ್ಕೊಂಡು ನೀವು ಊಟ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ನೋಡಿ ರೆಡಿ ಇದೆ, ತುಂಬಾ ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಉದುರಿಸ್ಕೊಂಡು ಕಲಿಸ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.